ಒಂದು ವಿವಾಹೇತರ ಸಂಬಂಧಕ್ಕೆ ಅದೆಷ್ಟು ಮುಖಗಳಿರುತ್ತವೆ ನೋಡಿ. ಇಷ್ಟ ಆಯ್ತ್ರಿ ಮತ್ತೆ ಕರ್ಕೊಂಡ್ ಕುಂಡ್ರುದೆಲ್ಲ ಮಾಡ್ತಿದ್ನಲ್ರಿ ಅವಾಗೇನು ಮಾಡಿಲ್ರಿ ಅವ ಕರ್ಕೊಂಡ್ ಕುಂಡ್ರು ತಿನ್ನೋದು ಉಣ್ಣೋದು ದಾರು ಕುಡ್ಲಾಕ್ ಹೋಗೋದು ಮಾಡಿಸಿಂದ ಅವ್ನ ಹಿಂಗ್ ಮಾಡ್ಯಾರ ಅವ್ರು. ಮೊದಲು ಬೇಕಾಗಿದ್ದೆ ಇವ್ರಿಗ್ರಿ ಯಾರ ಗಂಡ ಮನೆಯವ್ರಿಗೆ ಹಿಂದಾಡ್ಸಿ ಏನ ಬರಬಾರ್ತ ಅದು ಬ್ಯಾಡಾಗತ್ತೋ ಏನಾಯ್ತೋ ಹಿಂಗಾಗ್ಸಿ ಇದು ಆಗೈತ್ರಿ. ರೊಕ್ಕ ಖಾಲಿ ಆಗಾನ ಇವ ಬ್ಯಾಡ ತನಸಿನ ಇಲ್ಲಿಗೆ ಕಂಪೇರ್ ಮಾಡ್ಯಾರ ನೋಡ್ರಿ. ನಿನ್ನ ಮಗಳಿಗೆ ತನ್ನ ಹೆಂಡತಿ ದವಾಖಾನೆ ರೊಕ್ಕ ಕಡಿಮೆ ಬಿದ್ದಾವು ಕಿಸೆ ಖಾಲಿ ಆಗ ನಿನ್ನ ಮಾಡ್ಯಾರ. ಇವರ ಪ್ರಕಾರ ಶಿಲ್ಪಾಳನ್ನ ಆರಂಭದಲ್ಲಿ ಅವಳ ಗಂಡನೇ ಮಲ್ಲಪ್ಪನ ಹತ್ರ ಛೂ ಬಿಟ್ಟಿದ್ದ. ಯಾಕೆಂದ್ರೆ ಅವರು ಸದಾ ಒಟ್ಟೊಟ್ಟಿಗೆ ಇರ್ತಾ ಇದ್ರು. ಯಾವಾಗ್ಲೂ ಅಮೋಘ ಸಿದ್ದ ಇವನನ್ನ ಮನೆ ಕರೀತಾ ಇದ್ದ. ಇವನ ಹತ್ರ ಸಾಕಷ್ಟು ರೊಕ್ಕ ತಿಂದಿದ್ದ. ಇಷ್ಟೆಲ್ಲ ಮಾಡಿ ಹಣ ಸರಬರಾಜಾಗೋದು ಕಡಿಮೆ ಆದ್ಮೇಲೆ ಹೆಂಡತಿ ಹತ್ರ ಅವನ ಸಹವಾಸ ಬಿಡು ಅಂದ್ರೆ ಆಕೆ ಕೇಳಿಲ್ಲ ಅಂತಾರೆ. ಒಟ್ಟಿನಲ್ಲಿ ಅವಳು ಗಂಡ ಬೇಡ ಅಂತ ಮನೆ ಬಿಟ್ಟಿದ್ಲು. ಮೊನ್ನೆ ಅವರಿಬ್ರು ಮೀಟ್ ಆಗ್ತಿರೋದು ಗೊತ್ತಾಗಿ ಗಂಡನ ಕಡೆಯವರು ಹೋಗಿ ತೊಗರಿ ಹೊಲದಲ್ಲಿ ಆಡ್ಕೊಂಡಿದ್ದವ್ರನ್ನ ಹೊಡೆದ್ರು ಅನ್ಸುತ್ತೆ. ಅರೆಬೆತ್ತಲ ಸ್ಥಿತಿಯಲ್ಲಿದ್ದಂತಹ ಆ ಶವವನ್ನು ನೋಡಿದ್ರೆ. ಆದ್ರೆ ಊರು ಜನ ಈ ಬಗ್ಗೆ ಬೇರೆದೇ ಕಥೆ ಹೇಳ್ತಾರೆ. ಅದಕ್ಕೆ ಸರಿ ಹೋಗೋ ತರ ಬಿದ್ದಿರೋದು ಮಲ್ಲಪ್ಪನ ಬೈಕ್.